ಶನಿವಾರ ಸಂತೆಯಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಕಟ್ಟಡವೊಂದ ಸಾರಿಗೆ ಮತ್ತು ಮುಜರಾಯಿ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಶನಿವಾರ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಸರಿಸುಮಾರು 60ಕ್ಕೂ ಹೆಚ್ಚು ಸರ್ಕಾರಿ ಬಸ್ಸುಗಳು ರಾಜ್ಯದ ಬೇರೆ ಬೇರೆ ಕಡೆಗಳಿಗೆ ಸಂಚಾರ ಮಾಡ್ತಾ ಇದ್ದು, ಬಸ್ ನಿಲ್ದಾಣ ಇಲ್ಲದೆ ಸಮಸ್ಯೆ ಆಗ್ತಾ ಇರುವುದರಿಂದ ತನ್ನ ಗಮನಕ್ಕೆ ಸ್ಥಳೀಯ ಶಾಸಕ ಮಂತ್ರಗೌಡ ತಂದಿದ್ರು. ಅದರಂತೆ ಸ್ಥಳ ಗುರುತು ಮಾಡಿಕೊಟ್ಟರೆ ನಮ್ಮ ಇಲಾಖೆಯಿಂದ ಬಸ್ ನಿಲ್ದಾಣ ಮಾಡಲು ತಯಾರಿದ್ದೇವೆ ಎಂದು ಸೂಚನೆ ನೀಡಿದೆ. ಅದರಂತೆ ಸ್ಥಳ ಗುರುತು ಮಾಡಿ ಭೂಮಿ ಪೂಜೆ ನೆರವೇರಿಸಿ 1 ವರ್ಷವಾಗುವ ಮುನ್ನ ಕಟ್ಟಡ ತಲೆ ಎತ್ತಿದೆ. ಇಂದು ಶಕ್ತಿ ಯೋಜನೆಯಲ್ಲಿ 7 ಕೋಟಿಗೂ ಹೆಚ್ಚು ಮಹಿಳೆಯರು ಸಂಚಾರ ಮಾಡಿದ್ದಾರೆ. ಇದು ದಾಖಲೆ ಆಗಲಿದೆ. ಇನ್ನಷ್ಟು ನೂತನ ಬಸ್ ಖರೀದಿಸುವ ಯೋಜನೆ ನಮ್ಮಲ್ಲಿದ್ದು, ಅದರಲ್ಲಿ ಈ ಭಾಗಕ್ಕೂ ಗ್ರಾಮೀಣ ಭಾಗಕ್ಕೂ ಯೋಜನೆ ವಿಸ್ತರಣೆ ಆಗಲಿದೆ. ಈ ಭಾಗದ ಅನೇಕ ದೇವಾಲಯಗಳಿಗೆ ಅನುದಾನ ನೀಡಿದ್ದು, ಇನ್ನಷ್ಟು ದೇವಾಲಯಗಳಿಗೆ ಅನುದಾನದ ಬೇಡಿಕೆ ಇದ್ದು, ಹಂತ ಹಂತವಾಗಿ ಅನುದಾನ ಬಿಡುಗಡೆ ಮಾಡಲಾಗುತ್ತೆ. ಈ ಬಸ್ ನಿಲ್ದಾಣಕ್ಕೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರ ಹೆಸರಿಡಲು ಸ್ಥಳೀಯ ಶಾಸಕರು ಹಾಗೂ ಸಾರ್ವಜನಿಕರು ಒತ್ತಾಯ ಆಗಿದ್ದು, ಅದನ್ನು ಅನುಮೋದನೆಗೆ ಕಳುಹಿಸಲಾಗುವುದು. ಅದರಂತೆ ಆ ಹೆಸರನ್ನು ಇಡಲಾಗುತ್ತೆ ಎಂದರು. ಬಸ್ ನಿಲ್ದಾಣವನ್ನು ಸಾರ್ವಜನಿಕರು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು. ಇನ್ನು ಅನೇಕ ಕಡೆಗಳಲ್ಲಿ ಬಸ್ ನಿಲ್ದಾಣ ಬೇಡಿಕೆ ಇದೆ. ಅದರಲ್ಲಿ ಸಮೀಪದ ಕೊಡ್ಲಿಪೇಟೆಯಲ್ಲಿ ನೂತನ ಬಸ್ ನಿಲ್ದಾಣ ಬೇಡಿಕೆ ಇದ್ದು, ಅದನ್ನು ಮುಂದಿನ ದಿನಗಳಲ್ಲಿ ನೆರವೇರಿಸಿಕೊಡಲಾಗುತ್ತೆ ಎಂದರು. ಜನರಲ್ ಕರಿಯಪ್ಪ ಅವರ ಹೆಸರು ನೀಡಬೇಕು ಅಂತ ಮಂತ್ರಗೌಡರು ಅವರು ನನಗೆ ಅದಕ್ಕೆ ಮುಂಚೆ ಬಂದು ಹೇಳಿದ್ರು, ಮಾಡ್ತೀನಿ ಅಂತ ಹೇಳಿದ್ದೆ. ಆದರೂ ಕೂಡ ವಿಧಾನಸಭೆಯಲ್ಲಿ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಮಾಡಿದ್ರು. ಅದನ್ನು ನಮ್ಮ ಆಡಳಿತ ಮಂಡಳಿ ಇದೆ, KSRTC ಆಡಳಿತ ಮಂಡಳಿ ಶ್ರೀನಿವಾಸ್ ಅವರ ಅಧ್ಯಕ್ಷರು, ಅವ್ರಿಗೆ ಕಳಿಸಿದ್ದೀನಿ. ಅವರು ರೆಸಲ್ಯೂಷನ್ ಮಾಡಿ ಕಳಿಸಿದ ಮೇಲೆ ಕ್ಯಾಬಿನೆಟ್ ಬರುತ್ತೆ. ಕ್ಯಾಬಿನೆಟ್ ಆದಮೇಲೆ ಅಧಿಕೃತವಾಗಿ ಇದನ್ನು ಜನರಲ್ ಕರಿಯಪ್ಪ ಅವರ ಹೆಸರನ್ನು ಇಡಬಹುದು ಅಂತೇಳಿ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಕರಿಯಪ್ಪ ಅವರ ಹೆಸರು ಬಹಳ ಪ್ರವರ್ಧಮಾನಕ್ಕೆ ಬಂದಿರತಕ್ಕಂಥವರಲ್ಲಿ ಊರುಗಳು ಹೋದರು ಅಂತೇಳಿ. ಅದೇ ರೀತಿ ಜನರಲ್ ತಿಮ್ಮಯ್ಯನವರು ಕೂಡ ಇದೇ ಕೊಡಗು ಜಿಲ್ಲೆಯವರು. ಮತ್ತು ಸಹಕಾರಿ ಕ್ಷೇತ್ರದಲ್ಲಿ ನಾನೇನಾದ್ರು ಹೆಸರು ಪಡೆದಂಥವರು ಈ ಜಿಲ್ಲೆಯಲ್ಲಿ ಒಂದು 3 ತಾಲೂಕಿತ್ತು, ಈಗ 2 ತಾಲೂಕು ಆಗೋಯಿತು. ಎಲ್ಲ ಇಬ್ಬರೇ ಪ್ರತಿನಿಧಿಗಳು, 4 ಜಾಸ್ತಿ ಇರ್ಬೋದು, ಇಬ್ಬರೇ ಪ್ರತಿನಿಧಿಗಳು. ಮತ್ತು ಅದೇ ರೀತಿ ಕ್ರೀಡೆಯಲ್ಲೂ ಕೂಡ ಮತ್ತು ಮಿಲಿಟರಿನಲ್ಲೂ ಅತಿ ಹೆಚ್ಚು ಬೆಳಗಾವಿ ಮತ್ತು ಕೊಡಗು ಇರಬೇಕು. ಅತಿ ಹೆಚ್ಚು ಮಿಲಿಟರಿನಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥವರು ಹೆಚ್ಚಿದ್ದಾರೆ ಅಂತೇಳಿ. ಕ್ರೀಡೆಯಲ್ಲೂ ಕೂಡ ಅಷ್ಟೇ ಪ್ರಖ್ಯಾತಿ ಪಡೆದಂಥ ಶ್ರೀನಾಥ್ ಅವರು ನಮ್ಮ ಕೊರಮಂಗಲದಲ್ಲ ಇದ್ದಾರೆ. ಅದೇ ರೀತಿ ಗಣೇಶ್ ಅವರು, ಗೋವಿಂದ್ ಅವರು, ಆನಂದ್ ಅವರು, ರಾಬಿದತ್ ಅವರು, ಉತ್ತಪ್ತ ಅವರು, ಇವರೆಲ್ಲ ಕೂಡ ಕ್ರೀಡೆಯಲ್ಲಿ ಹೆಸರು ಪಡೆದಂಥವರು. ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಮುಣಚ್ ಅವರು ಮತ್ತು ಮುಖ್ಯಮಂತ್ರಿ ಆಗಿದ್ದರು, ಆಮೇಲೆ ಕೇಂದ್ರದ ಮಂತ್ರಿಗಳು ಆದರು. ಗುಂಡ್ರಾವ್ ವ್ಯಕ್ತಿತ್ವ ಇರ್ತಕ್ಕಂಥವರಲ್ಲಿ ಹೇಳಿ. ಮತ್ತು ಬಸ್ ಸ್ಟ್ಯಾಂಡ್ ಉದ್ಯೋಗ ನಮ್ಮಲ್ಲಿ ಎಲ್ಲ ಬಸ್ ಸ್ಟ್ಯಾಂಡ್ಸು ಚೆನ್ನಾಗಿರುತ್ತೆ. ಆಮೇಲೆ ಕ್ವಾಲಿಟಿ ವರ್ಕು ಇಲ್ಲಿ 4 ಕಾರ್ಪೊರೇಷನಲ್ಲಿ ಕ್ವಾಲಿಟಿ ವರ್ಕ್ ಇರುತ್ತೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಶಾಸಕ ಡಾಕ್ಟರ್ ಮಂತ್ರಗೌಡ ಮಾತನಾಡಿ, ಈ ಜಿಲ್ಲೆಯಲ್ಲಿ ಶಕ್ತಿ ಯೋಜನೆ ಅತ್ಯುತ್ತಮ ಬಳಕೆಯಾಗಿದೆ. ಈ ಬಸ್ ನಿಲ್ದಾಣ ಈ ಭಾಗದ ಕನಸಾಗಿತ್ತು. ತಾನು ಪ್ರಾರಂಭದಲ್ಲಿ ಇಲ್ಲಿಗೆ ಬಂದಾಗ ಅನೇಕರ ಬೇಡಿಕೆ ಈ ಬಸ್ ನಿಲ್ದಾಣವಾಗಿತ್ತು. ತಾನು ಮಾಡಿಕೊಡುತ್ತೇನೆ ಎಂದೆ. ಅದರಂತೆ ಸಚಿವರು ಸರಿಯಾಗಿ ಸ್ಪಂದನೆ ನೀಡಿದ್ದರಿಂದ ಈ ಬಸ್ ನಿಲ್ದಾಣ ಮಾಡಲು ಸಾಧ್ಯವಾಗಿದೆ ಎಂದರು. ಅದು ಮಾನದಂಡಗಳೆಲ್ಲಾನು ಜೋಡಿಸ್ಕೊಂಡು ಆದಷ್ಟು ಬೇಗ ಅದನ್ನು ಶನಿವಾರ ಸಂತೆನೂ ಪಟ್ಟಣ ಪಂಚಾಯತಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ, ಸಾರಿಗೆ ಸಚಿವರಿಗೆ ಒಂದು ಮನವಿ ಏನಂತಂದ್ರೆ, ಸರ್ ನಮ್ಮ ಗೌರ್ಮೆಂಟ್ ವ್ಯವಸ್ಥೆನೂ ಇದೆ, ಪ್ರೈವೇಟ್ ಮಾಡಬೇಡಿ ಅಂತ ಕೇಳ್ತಾ ಇಲ್ಲ ಸರ್. ಮಾತ್ರ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಬಸ್ಗಳ ವ್ಯವಸ್ಥೆ ಅವಶ್ಯಕತೆ ಇದೆ ಸರ್. ಇಲ್ಲಿಂದ ನಾವು ಬೆಂಗಳೂರಿಗೆ ಹೋಗಂತ ದಾರಿ ಇರ್ಬೋದು, ಇಲ್ಲಾಂದ್ರೆ ಗ್ರಾಮೀಣ ಭಾಗದಲ್ಲಿ ಇರ್ಬೋದು. ವಿಶೇಷವಾಗಿ ನೀವು ಲಾಸ್ಟ್ ಟೈಮ್ ಒಂದು 10 ಶೆಡ್ಯೂಲ್ ಕೊಟ್ರಿ ಸರ್. ಇನ್ನ ಬರಂತ ದಿವಸಗಳಲ್ಲಿ ಹೊಸ ಬಸ್ಗಳು ಬಂದಂತ ಸಂದರ್ಭದಲ್ಲಿ ನಮ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಅವಕಾಶ ಕೊಟ್ಟು ನಮ್ಮ ಈ ಭಾಗದಲ್ಲಿ ನೆಟ್ವರ್ಕ್ ನ ಜಾಸ್ತಿ ಮಾಡ್ಕೊಡ್ಬೇಕು ಅಂತ ಹೇಳ್ತಾ, ವಿಶೇಷವಾಗಿ K12 ಬಸ್ ನ ನಿಮ್ಮ ಅವಧಿಯಲ್ಲಿ ಆಗಿರೋದು ಸರ್. ಇಲ್ಲಿಗಂತ K12 ಬಸ್ ರಿಜಿಸ್ಟ್ರೇಷನ್ ಇರಲಿಲ್ಲ, K12F ಸೀರೀಸ್ ಅಂತ ರಿಜಿಸ್ಟ್ರೇಷನ್ ಇರಲಿಲ್ಲ. ಆ ವಿಚಾರದಲ್ಲಿ ನೀವು ನಮ್ಗೆ ಕೈ ಜೋಡಿಸೋದ್ರಿಂದ ತಮಗೂ ನಿರಂತರವಾಗಿ ನಾವು ಚುನಾವಣೆಗಿರ್ತೀವಿ. ನಮ್ಮ ಸಾರಿಗೆ ಇಲಾಖೆ ಸಂಬಂಧಪಟ್ಟದ್ರಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ, ಬಸ್ ಸಿಕ್ಕಿದಾಗ ಬಸ್ ಹತ್ಕೋಬೇಕು. ಬಸ್ ಹೋಗಾದ್ಮೇಲೆ ಏನು ಕೆಲಸ ಮಾಡಕ್ ಆಗಲ್ಲ. ಅದಕ್ಕೋಸ್ಕರ ಬಸ್ ಟಿಕೆಟ್ ಬೇಗ ತಗೊಂಡ್ರೆ ಬೇಗ ಕೆಲಸ ಆಗಾಯ್ತವೆ. ನಾವು ಸಾಹೇಬ್ರನ್ನ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿಶ್ವಾಸ ಇಟ್ಕೊಂಡು
ನಮ್ಮ ಸಾರಿಗೆ ಇಲಾಖೆನ ನೆಟ್ವರ್ಕಿಂಗ್ ನ ಇನ್ನೂ ಚೆನ್ನಾಗಿ ಮಾಡೋಣ ಅಂತ ಹೇಳ್ತಾ, ಸರ್ ನೀವು ನಿರಂತರವಾಗಿ ಕೊಡುಗೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಅನುದಾನ ಜಾಸ್ತಿ ಬೇಕಾಗತ್ತೆ. ಈ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಅದೇ ರೀತಿಯಲ್ಲಿ ನಮ್ಮ ಕೊಡ್ಲಿಪೇಟೆಗೆ ನೂತನ ಬಸ್ ಸ್ಟ್ಯಾಂಡ್ ಕೂಡ ಮಾಡ್ಕೊಡ್ಬೇಕು ಅಂತ ನಿಮಗೆ ಮನವಿ ಮಾಡ್ತಾ, ಮತ್ತೊಮ್ಮೆ ನಮ್ಮ ಶನಿವಾರ ಸಂತೆ ಗ್ರಾಮಕ್ಕೂ ನಮಗೂ ಒಂದು ದೊಡ್ಡ ಮಟ್ಟದ ಶಕ್ತಿ, ಯಾಕಂದ್ರೆ ನೀವು ಇರ್ಲಿಲ್ಲ ಅಂತಂದ್ರೆ ಈ ಜಾಗನೇ ಕೊಡಕ್ಕಾಗ್ಲಿಲ್ಲ. ಮತ್ತೊಮ್ಮೆ ನಿಮಗೆ ಅಭಿನಂದನೆ ತಿಳಿಸ್ತಾ, ಸರ್ ನಮ್ಮ RTO ಡಿಪಾರ್ಟ್ಮೆಂಟ್ ಸರ್, ಅಲ್ಲಿ ನಮಗೆ ಒಂದು ಟ್ರ್ಯಾಕ್ ಕೊಟ್ಟಿದ್ದೀರಾ, ಅಂದ್ರೆ ಟೆಸ್ಟ್ ಡ್ರೈವ್ ಟ್ರ್ಯಾಕ್ ಕೊಟ್ಟಿದ್ದೀರಾ. ಆ ಟ್ರ್ಯಾಕ್ ನ ನಾವು ಇಲ್ಲಿಗಂತ ಟೆಂಡರ್ ಕರೆದಿದ್ದೀರಾ. ಆ ಜಾಗನ ಇನ್ನು ಬಿಡುಗಡೆ ಮಾಡಕ್ಕೆ ಸುಮಾರು 2,33,00,000 ಜನ ನಮ್ಮ ಮಹಿಳೆಯರು ಓಡಾಡೋರೆ. ಅದರಲ್ಲೂ 30 ಕೋಟಿ ವೆಚ್ಚದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಹಣಕಾಸು ವ್ಯವಸ್ಥೆ ಸಾರಿಗೆ ಇಲಾಖೆಗೆ ಜಮಾ ಆಗಿದೆ. ಆ ವಿಚಾರದಲ್ಲಿ ನಮ್ಮ ಹೆಣ್ಮಕ್ಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗದಲ್ಲಿ ಓಡಾಡ್ತಾವ್ರೆ. ಈ ಕಡೆ ಬಸ್ ಸ್ಟ್ಯಾಂಡ್ ಆದಂತ ಸಂದರ್ಭದಲ್ಲಿ ಇನ್ನೂ ಜಾಸ್ತಿ ಈ ಭಾಗದಲ್ಲಿ ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ನಮ್ಮ ಅನುಷ್ಠಾನ ಸಮಿತಿಯ ಎಲ್ಲ ಅಧ್ಯಕ್ಷರುಗಳು ಪದಾಧಿಕಾರಿಗಳು ನಿರಂತರವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು 98-99% ಏನಿದೆ 100% ಈ ಯೋಜನೆನ ತಲುಪಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ನಾನು ನಿಮಗೆ ಮನವಿ ಮಾಡ್ಕೊಡ್ತೀನಿ. ಸಾಹೇಬರಿಗೆ ಇಲ್ಲೇ ನಾವು ಬಿಡ್ಕೊಳಕ್ ಆಗೋದಿಲ್ಲ, ಇನ್ನು ಬೇಕಾದಷ್ಟು ಮನವಿಗಳವೆ. ಪಕ್ಕದ ಹೋಬಳಿಲಿ ಒಂದು ಬಸ್ ಸ್ಟ್ಯಾಂಡ್ ತುಂಬಾ ಅವಶ್ಯಕತೆ ಇದೆ. ಪೇಟೆಯಲ್ಲೂ ಇದೇ ರೀತಿಲಿ ಒಂದು ಜಾಗ ಆಗಲೇ ಒಂದು 2-3 ಜಾಗ ಗುರುತಿಸಿದೀವಿ ಸರ್. ಈ ಬಜೆಟ್ ನಲ್ಲೇ ಈ ಸಾಲದಲ್ಲೇ ತಗೋಬೇಕು, ಆದಷ್ಟು ಬೇಗ ಆ ಕಾಮಗಾರಿಗೂ ಪ್ರಾರಂಭ ಆಗಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಮಾನ್ಯ ಸಚಿವರಿಗೆ ಮನವಿ ಮಾಡ್ಕೊತಾ ಇದ್ದೀನಿ. ಹೈಕೋರ್ಟ್ ಹಿರಿಯ ವಕೀಲರಾದ ಚಂದ್ರಮೌಳಿ, ಕಿರಿಕೊಡ್ಲಿ ಮಠದ ಮಠಾಧೀಶರಾದ ಸದಾಶಿವ ಸ್ವಾಮೀಜಿ, ಶನಿವಾರ ಸಂತೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗೀತಾ ಹರೀಶ್ ಮಾತನಾಡಿದರು. ಮಾಡ್ತಾ ಇರ್ತಕ್ಕಂತಹದ್ದು ಆ ಅಭಿವೃದ್ಧಿಯಲ್ಲಿ, ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಇದು ಕೂಡ ಶಾಶ್ವತವಾಗಿ ನಿಲ್ಲುವಂತಹ ಒಂದು ಕೆಲಸವನ್ನ ಇಲ್ಲಿ ಮಾಡಿರ್ತಕ್ಕಂತಹದ್ದು. ಈ ಕಾರ್ಯಕ್ರಮಕ್ಕೆ ಹಿರಿಯರಾದ ರಾಮಲಿಂಗಾರೆಡ್ಡಿ ಅವರು ಬಂದಿರತಕ್ಕಂತಹದ್ದು ಒಂದು ಕೂಡ ಶುಭ ಸೂಚನೆ ಆಗಿರ್ತಕ್ಕಂತಹದ್ದು. ಕೊಡಗು ಜಿಲ್ಲೆಯ ಎಲ್ಲ ಅಭಿವೃದ್ಧಿಗಳಲ್ಲೂ ನಮ್ಮ ಕ್ಷೇತ್ರದ ಎಲ್ಲ ಅಭಿವೃದ್ಧಿಯನ್ನ ಕಾಣ್ತಕ್ಕಂತಹದ್ರಲ್ಲಿ ಉತ್ಸಾಹಿ ಮಂತರಗೌಡರವರ ಪಾತ್ರ ಅತ್ಯಂತ ಹೆಚ್ಚು. ಎಲ್ಲರೂ ಕೂಡ ಸರ್ಕಾರದಲ್ಲಿ ಹಣ ಇಲ್ಲ, ಇದಿಲ್ಲ ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಹೆಚ್ಚು ಅಭಿವೃದ್ಧಿಯನ್ನ ಕ್ಷೇತ್ರಕ್ಕೆ ಹಣವನ್ನ ತಂದು ಮಾಡ್ತಾ ಇರ್ತಕ್ಕಂತಹದ್ದು ಕೆಲಸವನ್ನ ನಮ್ಮ ಮಂತರಗೌಡರವರು ಮಾಡ್ತಾ ಇರ್ತಕ್ಕಂತಹದ್ದು. ಅತ್ಯಂತ ಉತ್ಸಾಹವಾಗಿ ಆ ಕೆಲಸವನ್ನ ಮಾಡ್ತಾ ಇರ್ತಕ್ಕಂತಹದ್ದು. ಇದೇ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಸೋಮಶೇಖರ್, ಕರ್ನಾಟಕ ಸಾರಿಗೆ ಪುತ್ತೂರು ನಿಗಮದ ವಿಭಾಗೀಯ ನಿಯಂತ್ರಣಾಧಿಕಾರಿ ಶ್ರೀಹರಿ ಬಾಬು ಕಾಂತರಾಜ್, ಕಾಂಗ್ರೆಸ್ ವಕ್ತಾರರಾದ ಲಕ್ಷ್ಮಣ್, ಶಶಿಧರ್, ವೀಣಾ ಅಚ್ಚಯ್ಯ, ಧರ್ಮಜ ಉತ್ತಯ್ಯ, ಜನಾರ್ದನ, ಕೆಪಿ ಚಂದ್ರಕಲಾ, ಹಂಡ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಧಾ ಈರೇಶ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು.